Hi friends, Ancient Indian History from Guptas to 1206 AD, Program BA, Subject History, Semester 2, Session number 30, Topic Administration of ಬಾದಾಮಿ ಚಾಲುಕ್ಯ. ನಾವು ಇವತ್ತು ನೋಡುವಂತಹ ವಿಷಯ ಅಥವಾ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡುವಂತಹ ವಿಷಯ ಬಂದು ಅಥವಾ ಸೆಷನ್ 30 ಸೆಷನ್ ಆಗಿರುತ್ತೆ. ಇಲ್ಲಿ ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇಲ್ಲಿ ನಮಗೆ ಬಾದಾಮಿ ಚಾಲುಕ್ಯರ ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ವಾಸ್ ದ ಹೈಯೆಸ್ಟ್ ಆಫೀಸರ್ ಆಫ್ ದ ಸ್ಟೇಟ್. ಅಂತಿಮವಾಗಿ ರಾಜ ಎನ್ನುವಂಥವನು ಎಲ್ಲ ಅಧಿಕಾರದ ಸರ್ವಾಧಿಕಾರಿ, ಎಲ್ಲ ಅಧಿಕಾರವನ್ನು ಕೇಂದ್ರೀಕರಣ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಹಾಗಾಗಿ ಸರ್ವ ಅಧಿಕಾರ ಉಳ್ಳಂತಹ ವ್ಯಕ್ತಿ ರಾಜ ಆಗಿರ್ತಾನೆ ಬಾದಾಮಿ ಚಾಲುಕ್ಯರ ಕಾಲಘಟ್ಟದಲ್ಲಿ. ಅಕಾರ್ಡಿಂಗ್ ಟು ಸಮ್ ಸ್ಕಾಲರ್ಸ್ ದ ಕಿಂಗ್ಸ್ ಎಂಜಾಯ್ಡ್ ಅನ್ಲಿಮಿಟೆಡ್ ಪವರ್ಸ್, ಬಟ್ ಅದರ್ ಸ್ಕಾಲರ್ಸ್ ಡು ನಾಟ್ ಅಗ್ರಿ ವಿತ್ ದಿಸ್ ವ್ಯೂ. ಕೆಲವು ಇತಿಹಾಸಕಾರರು ಮತ್ತು ಇತಿಹಾಸ ತಜ್ಞರು ಮತ್ತು ಸಂಶೋಧಕರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಅರಸರುಗಳು ಅಥವಾ ರಾಜರುಗಳು ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಅಪರಿಮಿತವಾಗಿರುವಂಥ ಅಧಿಕಾರಗಳನ್ನು ಪಡೆದಿದ್ದರು ಮತ್ತು ಅವರನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾವುದೇ ಮಂತ್ರಿ ಪರಿಷತ್ಗೆ ಇರಲಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಕೆಲವು ಇತಿಹಾಸಕಾರರು ಇಲ್ಲ, ರಾಜನು ಕೆಲವು ಇತಿಮಿತಿಗೆ ಒಳಪಟ್ಟು ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದ ಎನ್ನುವಂತಹ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಅನ್ಡೌಟ್ಲಿ ಇಟ್ ಕ್ಯಾನ್ ಬಿ ಸೆಡ್ ದಟ್ ಮೋಸ್ಟ್ ಆಫ್ ದ ಚಾಲುಕ್ಯ ಕಿಂಗ್ಸ್ ವರ್ಕ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ನಮಗೆ ಬಹುತೇಕ ಬಾದಾಮಿ ಚಾಲುಕ್ಯರ ಪ್ರಾರಂಭದ ರಾಜರಿಂದ ಹಿಡಿದು ಕೊನೆಯ ರಾಜರವರೆಗೆ ತೆಗೆದುಕೊಂಡಾಗ ಪ್ರಜೆಗಳ ಪರವಾಗಿರುವಂತಹ, ಜನರಿಗೆ ಬೇಕಾಗುವಂತಹ ಮತ್ತು ನಾಗರಿಕರಿಗೆ ಅನುಕೂಲವಾಗುವಂತಹ ಕೆಲವು ಕಲ್ಯಾಣಕಾರಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥ ವಿಷಯಗಳು ನಮಗೆ ತಿಳಿದು ಬರುತ್ತೆ. ದ ಚೀಫ್ ಕ್ವೀನ್ ಆಫ್ ದ ಕಿಂಗ್ ವಾಸ್ ಕಾಲ್ಡ್ ಪಟ್ಟಮಹಿಷಿ. ಸ್ವಲ್ಪ ಅದು ಮಿಸ್ಟೇಕ್ ಆಗಿದೆ. ಇಲ್ಲಿ ನಮಗೆ ಪ್ರಮುಖವಾಗಿ ರಾಜನ ಪ್ರಧಾನ ರಾಣಿಯನ್ನು ಪಟ್ಟದ ಮಹಿಷಿ ಅಂತ ಕರೀತಾರೆ. ದ ಪ್ರಿನ್ಸ್ ವಾಸ್ ಅಪಾಯಿಂಟೆಡ್ ಆನ್ ದ ಪೋಸ್ಟ್ ಆಫ್ ಯುವರಾಜ. ಇಲ್ಲಿ ರಾಜನ ಮಗ ಎನ್ನುವಂಥವನು ಹಿರಿಯ ವ್ಯಕ್ತಿ ಅಥವಾ ಹಿರಿಯ ಮಗ ಆಗಿರ್ತಕ್ಕಂಥವನನ್ನು ಯುವರಾಜ ಅಂತ ಕರೀತಾರೆ ಮತ್ತು ರಾಜನ ಪತ್ನಿಯನ್ನು ಪಟ್ಟದ ರಾಣಿ, ಪಟ್ಟದ ಅರಸಿ ಅಂತಲೂ ಕರೀತಾರೆ. ಕಿಂಗ್ ವಾಸ್ ದ ಹೈಯೆಸ್ಟ್ ಜುಡಿಷಿಯಲ್ ಅಥಾರಿಟಿ ಆ್ಯಂಡ್ ವಾಸ್ ದ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್. ಕಿಂಗ್ಸ್ ರೂಲ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಆಫ್ ದೇರ್ ಡೈನಸ್ಟೀಸ್ ಅಂತ ನಾವು ಕರಿತೀವಿ. ಹೀಗಾಗಿ ನಮಗೆ ಪ್ರಮುಖವಾಗಿ ಒಂದು ಮಂತ್ರಿ ಪರಿಷತ್, ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಗೆ ಅನುಗುಣವಾಗಿ ಕೆಲವು ನೀತಿ ನಿಯಮಗಳನ್ನು ಅವನು ಮಾಡಿಕೊಂಡಿರ್ತಾನೆ ರಾಜ. ಕಿಂಗ್ಸ್ ಯೂಸ್ಡ್ ಟು ದ ಸೀಕ್ ದ ಅಡ್ವೈಸ್ ದ ಅದರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇನ್ ಮ್ಯಾಟರ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಅದರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ರಾಜ ಎನ್ನುವಂಥವನು ಆಡಳಿತಾತ್ಮಕವಾಗಿ ಎಷ್ಟು ಮಟ್ಟಿಗೆ ಸುಲಭವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವಂಥ ಆಧಾರದ ಮೇಲೆ, ಕೆಲವು ಅನುಭವಗಳ ಬೇಸ್ ಮೇಲೆ ಅವನು ಅನೇಕ ಅಧಿಕಾರಿಗಳನ್ನು ನೇಮಕ ಮಾಡ್ತಾ ಇದ್ದ ಅಂತ ನಾವು ನೋಡಬಹುದು. ದೆನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ಆಫೀಸರ್ಸ್. ಇಲ್ಲಿ ರಾಜನಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಮಂತ್ರಿ ಪರಿಷತ್ತು ಮತ್ತು ಇನ್ನಿತರ ಉನ್ನತ ಅಧಿಕಾರಿಗಳು ಎನ್ನುವಂಥವ್ರು ಬರ್ತಾರೆ. ದೇರ್ ವಾಸ್ ಎ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ಸ್ ಟು ಅಡ್ವೈಸ್ ದ ಕಿಂಗ್ ಆ್ಯಂಡ್ ಟು ಹೆಲ್ಪ್ ಹಿಮ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಮಂತ್ರಿ ಪರಿಷತ್ತು ಅಥವಾ ಸಚಿವಾಲಯ ಎನ್ನುವಂಥದ್ದು ಇರುತ್ತೆ. ಇಲ್ಲಿ ರಾಜನಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಮತ್ತು ರಾಜನ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲವು ಸೂಚನೆಗಳನ್ನು ಕೊಡಲಿಕ್ಕೆ ನಮಗೆ ಮಂತ್ರಿ ಪರಿಷತ್ ಕಂಡು ಬರುತ್ತೆ. ದ ಚೀಫ್ ಆಫ್ ಪ್ರೈಮ್ ಮಿನಿಸ್ಟರ್ ವಾಸ್ ಕಾಲ್ಡ್ ಮಹಾಮಾತ್ಯ. ಇಲ್ಲಿ ಪ್ರಧಾನಮಂತ್ರಿಯನ್ನು ಮಹಾಮಾತ್ಯ ಎನ್ನುವಂತಹ ಆ ಹುದ್ದೆಯಿಂದ ಮತ್ತು ಡಿಸಿಗ್ನೇಷನಿಂದ ಕರೆಯಲಾಗುತ್ತೆ ಚಾಲುಕ್ಯರ ಆಡಳಿತದಲ್ಲಿ. ದೆನ್ besides the ministers there were other officers who helped the king in administration of the state ಅಂತ ನಾವು ಕರಿತೀವಿ. ಹೀಗೆ ಇಲ್ಲಿ ಅನೇಕ ಮಂತ್ರಿ ಪರಿಷತ್ ಎನ್ನುವಂಥದ್ದು ಒಂದು ಕಲೆಕ್ಟಿವ್ ವರ್ಕ್ ಆಗಿ ಮಾಡ್ತಾ ಹೋಗ್ತಾರೆ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಮಂಡಲ್ ವಾಸ್ ಕಾಲ್ಡ್ ಮಹಾಮಂಡಲೇಶ್ವರ ಅಂತ ನಾವು ಕರಿತೀವಿ. ಇಲ್ಲಿ ಸಾಮ್ರಾಜ್ಯವನ್ನು ಮಂಡಲ ಅಂತ ಕರೀತಾರೆ, ಅದನ್ನು ಮಹಾಮಂಡಲೇಶ್ವರ ಅಂತಲೂ ಕರಿತಾ ಹೋಗ್ತಾರೆ. ಇಲ್ಲಿ ಸಾಮ್ರಾಜ್ಯವನ್ನು ಮಂಡಲವನ್ನಾಗಿ, ಮಂಡಲವನ್ನು ವಿಷಯಗಳನ್ನಾಗಿ
ವಿಷಯವನ್ನು ನಾಡನ್ನಾಗಿ ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಬೈಫರ್ಕೇಶನ್ ಮಾಡ್ತಾ ಹೋಗ್ತಾರೆ. ದ ಚೀಫ್ ಆಫ್ ಆರ್ಮಿ ವಾಸ್ ಕಾಲ್ಡ್ ದಂಡಾಧಿಪತ್ಯ. ದ ಹೆಡ್ ಆಫ್ ದ ವಿಲೇಜ್ ಅಂಡ್ ಲಾ ಡಿಪಾರ್ಟ್ಮೆಂಟ್ ವರ್ ಕಾಲ್ಡ್ ವಿಷಯಾಕ ಆ್ಯಂಡ್ ಅಧಿಶಂತಕ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಸೈನ್ಯದ ಮುಖ್ಯಸ್ಥನನ್ನ ದಂಡಾಧಿಪತ್ಯ ಅಂತ ಕರಿತಾ ಹೋದರೆ, ಅದರ ಜೊತೆಗೆ ಹಳ್ಳಿಗಳು ಎನ್ನುವಂಥದ್ದು ಆಡಳಿತಾತ್ಮಕ ಕಟ್ಟಕಡೆ ಘಟಕವಾಗಿರುತ್ತೆ. ಅದರ ಒಂದು ಕೆಲವು ನೀತಿ ನಿಯಮಗಳನ್ನು ನೋಡಿಕೊಳ್ತಕ್ಕಂಥ ವಿಷಯಕ ಮತ್ತು ವಿಷಯಪತಿ ಅಂತಲೂ ಕರಿತೀವಿ. ಇಲ್ಲಿ ಅಧಿಷ್ಠಾನಕ ಅಂತಲೂ ನಾವು ಕರಿತಾ ಹೋಗ್ತೀವಿ ಕಾಲದಲ್ಲಿ. ದೆನ್ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಧಿಕಾರ ವರ್ಗ ಎನ್ನುವಂಥದ್ದು ಕಂಡು ಬರುತ್ತೆ. ದಂಡನಾಯಕ ಎನ್ನುವಂಥವನು, ಸಂಧಿ ವಿಗ್ರಹ ಎನ್ನುವಂಥವನು, ದೂಟಕ ಎನ್ನುವಂಥವನು, ಪತಿಲಕ ಎನ್ನುವಂಥವನು, ಹೀಗೆ ಅದರ್ ಆಫೀಸರ್ಸ್ ಆ್ಯಸ್ ವೆಲ್. ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಸುಗಮಗೊಳಿಸಲಿಕ್ಕೆ ಅಧಿಕಾರಿ ವರ್ಗ ಎನ್ನುವಂಥದ್ದು ಕಂಡು ಬರುತ್ತೆ. ದ ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಇಲ್ಲಿ ಪ್ರಾಂತೀಯ ಆಡಳಿತ. The entire empire was divided into provinces and other units. The mandal was the unit of the empire and its administrator was called ಮಂಡಲೇಶ್ವರ ಅಂತ ಕರೀತಾರೆ ಅದನ್ನು. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಬಟ್ ಇಲ್ಲಿ ಅನೇಕ ಪ್ರಾಂತ್ಯಗಳನ್ನು ಮಂಡಲಗಳಂತ ಕರೀತಾರೆ. ಆ ಮಂಡಲಗಳ ಮುಖ್ಯಸ್ಥನ ಮಂಡಲೇಶ್ವರ ಅಂತ ಕರಿತಾ ಹೋಗ್ತಾರೆ. ಇವರು ಸಾಮ್ರಾಜ್ಯವನ್ನು ಮಂಡಲಗಳಾಗಿ ವಿಂಗಡಿಸಿದ್ರು. ಈ ಸೂಪರ್ವೈಸ್ಡ್ ಆ್ಯಂಡ್ ಕಂಟ್ರೋಲ್ಡ್ ಈಸ್ ದ ಸಬಾರ್ಡಿನೇಟ್ ಆಫೀಸಲ್ಸ್. ಈ ಹ್ಯಾಡ್ ಆಲ್ಸೋ ದ ಪವರ್ಸ್ ಟು ದ ಐದರ್ ಫನಿಶ್ ಆರ್ ಪ್ರಮೋಟ್ ದೆಮ್. ದ ವಿಲೇಜ್ ವಾಸ್ ಕಾಲ್ಡ್ ದ ವಿಷ ಆ್ಯಂಡ್ ಇಟ್ ಈಸ್ ಎಡ್ ವಾಸ್ ಕಾಲ್ಡ್ ದ ವಿಷಯಕ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಮಹಾಮಂಡಲೇಶ್ವರ ಎನ್ನುವಂಥವನು ಆತನ ಕೈ ಕೆಳಗಡೆ ಅನೇಕ ನಾಡುಗಳನ್ನಾಗಿ ಮಾಡ್ತಾನೆ, ವಿಷಯಗಳನ್ನು ವಿಷಯಪತಿಯನ್ನಾಗಿ ಮಾಡ್ತಾರೆ, ಜಿಲ್ಲೆಗಳು ತಾಲೂಕುಗಳನ್ನಾಗಿ ವಿಂಗಡಿಸ್ತಾರೆ, ಮತ್ತು ಆಡಳಿತದ ಅದೇ ರೀತಿಯಾಗಿ ವಿಲೇಜಿನ ಮುಖ್ಯಸ್ಥ, ಹಳ್ಳಿಯ ಮುಖ್ಯಸ್ಥನ ಗೌಡ ಅಂತ ಕರೀತಾರೆ ಮತ್ತು ವಿಷಯಕ್ ಅಂತ ಕರಿತಾ ಹೋಗ್ತಾರೆ. ಇವರೆಲ್ಲರೂ ಇಲ್ಲಿ ರಾಜನಿಗೆ ಸಪೋರ್ಟ್ ಆಗಿ ಅಧಿಕಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ದೇರ್ ವರ್ ಅದರ್ ಅಫಿಷಿಯಲ್ಸ್ ಅಂಡರ್ ಹಿಮ್. ಎ ಸ್ಪೆಷಲ್ official called ಪಟ್ಟಿಕ ವಾಸ್ ಅಪಾಯಿಂಟೆಡ್ ಫಾರ್ ದಿಸ್ ರಿಯಲೈಸೇಷನ್ಸ್ ಆಫ್ ರೆವಿನ್ಯೂ. ಇಲ್ಲಿ ಕಂದಾಯದ ಆಡಳಿತದ ಮುಖ್ಯಸ್ಥನನ್ನು ಪಟ್ಟಿಕ ಅಥವಾ ಪಟ್ಟಕ ಅಂತ ಕರಿತಾ ಹೋಗ್ತಾರೆ. ಇವನು ಕಂದಾಯವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್, ಇಲ್ಲಿ ಸ್ಥಳೀಯ ಆಡಳಿತವನ್ನು ನೋಡಿದಾಗ ದ ಎಂಟೈರ್ ಎಂಪೈರ್ ವಾಸ್ ಡಿವೈಡೆಡ್ ಇಂಟು ವಿಲೇಜಸ್. ಇಲ್ಲಿ ನಮಗೆ ಪ್ರಮುಖವಾಗಿ ಹಳ್ಳಿಯ ಮತ್ತು ಗ್ರಾಮ ಮಟ್ಟದಲ್ಲಿ ಅಧಿಕಾರದ ವಿಂಗಡಣೆ ಆಗಿರುತ್ತೆ. ದ ವಿಲೇಜ್ ವರ್ ಲೋಕಲಿ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಗ್ರಾಮ ಸಭಾ ಅಂಡ್ ಗ್ರಾಮ ಪಂಚಾಯತ್. ಇಲ್ಲಿ ಹಳ್ಳಿ ಎನ್ನುವಂಥದ್ದು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿಯ ಆಧಾರದ ಮೇಲೆ ರಚಿತಗೊಂಡಿರುತ್ತೆ ಮತ್ತು ಆಡಳಿತವನ್ನು ಮಾಡುತ್ತೆ. ಇಟ್ ಈಸ್ ಎಡ್ ವಾಸ್ ಕಾಲ್ಡ್ ದ ವಿಷಯಕ ಎನ್ನುವಂಥವನು ಗ್ರಾಮದ ಮುಖ್ಯಸ್ಥನಾಗಿರ್ತಾನೆ. ಲೈಕ್ ವಿಲೇಜಸ್, ಸಿಟಿ ಕೌನ್ಸಿಲ್ಸ್ ವರ್ ಆಲ್ಸೋ ದ ಎಂಟೈಟಲ್ಡ್ ಫಾರ್ ಲೋಕಲ್ ಅಂಡ್ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ನಮಗಿಲ್ಲಿ ವಿಲೇಜ್ಗಳಲ್ಲಿ ವಿಷಯಕ ಎನ್ನುವಂಥವನು ಮತ್ತು ಅದರ ಗ್ರಾಮ ಸಭೆಯ ಮೂಲಕ ಅಧಿಕಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ದ ಮಿಲಿಟರಿ ಆರ್ಗನೈಜೇಷನ್ಸ್, ಇಲ್ಲಿ ದ ಚಾಲುಕ್ಯ ಹೆಡ್ ಇಲ್ಲಿ ಏನಂತ ಕರಿತಾರೆ ಅಂತಂದರೆ ಚತುರಂಗಿನಿ ಆರ್ ದ 4 winged ಆರ್ಮಿ. ಎ ಗ್ರೇಟ್ ಇಂಪಾರ್ಟೆನ್ಸ್ ವಾಸ್ ದ ಅಟ್ಯಾಚ್ಡ್ ಟು ದ ಆರ್ಮಿ ಆಫ್ ಎಲಿಫೆಂಟ್ಸ್. ದ ಕಿಂಗ್ ವಾಸ್ ದ ಸುಪ್ರೀಂ ಕಮಾಂಡರ್ ಆಫ್ ದ ಆರ್ಮಿ ಅಂತ ಕರಿತೀವಿ. ಇಲ್ಲಿ ನಾವು ಪ್ರಮುಖವಾಗಿ ಚತುರಂಗಿನಿ ಅಂತ ಕರಿತಾ ಹೋಗ್ತಾರೆ ಚಾಲುಕ್ಯರ ಆಡಳಿತದ ಆರ್ಮಿಯನ್ನು. ಇಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ಏನಂತಂದರೆ ಇದರ ನಾಯಕತ್ವವನ್ನು, ಕಮಾಂಡರ್ ಆಫ್ ದ ಆರ್ಮಿಯ ನಾಯಕತ್ವವನ್ನು ಕಿಂಗ್ ರಾಜ ವಹಿಸ್ಕೊಂಡಿರ್ತಾನೆ. ದಂಡನಾಯಕ ಆರ್ ದಂಡಾಧಿಪತ್ಯ ಪರ್ಫಾರ್ಮ್ಡ್ ದ ಡ್ಯೂಟೀಸ್ ಆಫ್ ದ ಸೇನಾಧಿಪತಿ. ಇಲ್ಲಿ ಆರ್ಮಿಯ ಮುಖ್ಯಸ್ಥ ದಂಡನಾಯಕ ಅಥವಾ ದಂಡಾಧಿಪತಿ ಎನ್ನುವಂಥ ಮುಖ್ಯಸ್ಥನಾಗಿರ್ತಾನೆ. ಸಮ್ಟೈಮ್ಸ್ ದ ಕಿಂಗ್ ಹಿಮ್ಸೆಲ್ಫ್ ಲೆಡ್ ದ ಆರ್ಮಿ ವೇರ್ ಸಮ್ಟೈಮ್ಸ್ ಸಮ್ ಸೇನಾಪತಿ was sent to lead the military campaign. Samantas the maintained there the separate armies and helped their isings as and when their help was required ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಕೆಲವು ಸಂದರ್ಭದಲ್ಲಿ ಸಮಂತ ಎನ್ನುವಂಥ ಒಬ್ಬ ಆ ಒಂದು ಸೈನ್ಯದ ಆರ್ಗನೈಸ್ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಮತ್ತು ಸಪ್ರೇಟ್ ಆಗಿ ಕೆಲವು ರಾಜನಿಗೆ ಏನಂತಂದರೆ ಆರ್ಮಿಯ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ದೆನ್ ಇಲ್ಲಿ ನಮಗೆ ನಿಮಗೆ ಗೊತ್ತಿರುವಂತೆ ಉಯನ್ಸ್ತ್ಯಾಂಗ್ ಎನ್ನುವಂಥವನ ಬರಹಗಳಲ್ಲಾಗಿರ್ಬೋದು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಬರಹಗಳಲ್ಲಿ ನಮಗೆ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕದ ಬಲ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿರುತ್ತೆ ಮತ್ತು ಅಷ್ಟೇ ಬಲಶಾಲಿ ಆಗಿರುತ್ತೆ, ತರಬೇತಿಯನ್ನು ಹೊಂದಿರುತ್ತೆ.
ಜುಡಿಷಿಯಲ್ ಸಿಸ್ಟಮ್, ದೇರ್ ವಾಸ್ ದ ಸಪರೇಟ್ ಮಿಲಿಟರಿ ಆ್ಯಂಡ್ ಸಿವಿಲ್ ಕೋರ್ಟ್ಸ್ ಡ್ಯೂರಿಂಗ್ ದ ಡ್ರ್ಯಾನ್ ದ ಚಾಲುಕ್ಯಾಸ್ ಅಂತ ಕರಿತೀವಿ. ನಮಗೆ ಪ್ರಮುಖವಾಗಿ ಇಲ್ಲಿ ನಾಗರಿಕ ಒಂದು ಕೋರ್ಟ್ ಎನ್ನುವಂಥದ್ದು ಮತ್ತು ಕ್ರಿಮಿನಲ್ ಕೋರ್ಟ್ ಎನ್ನುವಂಥದ್ದು ಇರುತ್ತೆ. ಕಿಂಗ್ ವಾಸ್ ದ ಹೈಯೆಸ್ಟ್ ಜುಡಿಷಿಯಲ್ ಅಥಾರಿಟಿ ಆ್ಯಂಡ್ ಗೇವ್ ಈಸ್ ದ ಡಿಸಿಷನ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಕನ್ವೀನಿಯನ್ಸ್ ಆ್ಯಂಡ್ ಆನ್ ದ ಅಡ್ವೈಸ್ ಆಫ್ ಈಸ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ಅಂತಿಮವಾಗಿ ನ್ಯಾಯಾಧೀಶ ಯಾರಂತಂದ್ರೆ ರಾಜ ಆಗಿರ್ತಾನೆ, ಅವನು ಆತನ ಕೆಳಗಿರ್ತಕ್ಕಂಥ ಕೆಲವು ನ್ಯಾಯಾಧೀಶರ ಸಲಹೆಗಳನ್ನು ಪಡೆದುಕೊಂಡು ತೀರ್ಮಾನವನ್ನು ಮಾಡ್ತಾನೆ ಮತ್ತು ತೀರ್ಪನ್ನು ಕೊಡ್ತಾನೆ ಮತ್ತು ಆತನಿಗೆ ವಿವೇಚನಾ ತೀರ್ಪು ಕೊಡುವಂತಹ ಅಧಿಕಾರನೂ ಅವನಿಗಿರುತ್ತೆ. ಆಲ್ ಸಾರ್ಟ್ಸ್ ಆಫ್ ದ ಪನಿಷ್ಮೆಂಟ್ಸ್ ಸಚ್ ಹ್ಯಾಸ್ ದ ಇಂಪರ್ಸ್ಮೆಂಟ್, ಎಕ್ಸೈಲ್ಸ್, ದ ಫೈನ್ಸ್ ಅಂಡ್ ದ ಸೆಂಟೆನ್ಸ್ ಟು ದ ಡೆತ್ ಎಟೆಕ್ were prevalently in his the period. Vichaypati and Adishya Panaik were important officials in the field of justice ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಳ ಹಂತದ ನ್ಯಾಯಾಧೀಶರು ಕಂಡುಬರ್ತಾರೆ. ಇಲ್ಲಿ ಕಠಿಣವಾಗಿರ್ತಕ್ಕಂಥ ಕೆಲವು ಟೈಮ್ ಶಿಕ್ಷೆಯನ್ನು ಕೊಡಲಾಗುತ್ತೆ. ಅಷ್ಟೇ ಸಂದರ್ಭದಲ್ಲಿ ಭಾಳ ಪ್ರಮಾದಕರವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಬಹುದೊಡ್ಡ ಮಟ್ಟದ ಪನಿಷ್ಮೆಂಟು ಕೊಡುವಂಥದ್ದು, ಬೆಂಕಿಯಲ್ಲಿ ಸುಡುವಂಥದ್ದು, ಆನೆಯ ಕಾಲಿನ ಕೆಳಗಡೆ ಹಾಕಿ ತುಳಿಸುವಂಥದ್ದು, ಬಿಸಿ ನೀರಿನಲ್ಲಿ ಎದ್ದುವಂಥದ್ದು ಮತ್ತು ಊರಿನಿಂದ ಹೊರಗೆ ಹಾಕುವಂಥ ಅನೇಕ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಹೋಗ್ತವೆ. ಸೋರ್ಸಸ್ ಆಫ್ ದ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್, ದ ಲ್ಯಾಂಡ್ ರೆವಿನ್ಯೂ ವಾಸ್ ದ ಮೇನ್ ಇನ್ಕಮ್ ಆಫ್ ದ ಸ್ಟೇಟ್. ಇಲ್ಲಿ ನಮಗೆ ಪ್ರಧಾನವಾಗಿ ಭೂಕಂದಾಯ ಭಾಳ ರಾಜ್ಯದ ಪ್ರಮುಖ ಆದಾಯ ಆಗಿರುತ್ತೆ. ಲ್ಯಾಂಡ್ ರೆವಿನ್ಯೂ ವಾಸ್ ದ ಚಾರ್ಜ್ಡ್ ಆಟ್ ದ ರೇಟ್ ಆಫ್ ದ 1/6 ಆಫ್ ದ ಪ್ರೊಡಕ್ಷನ್. ಇಲ್ಲಿ ಉತ್ಪಾದನೆಯ 1/6 ತೆರಿಗೆಯನ್ನು ಅಥವಾ ಭೂಕಂದಾಯವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಟ್ ವಾಸ್ ದ ಡ್ಯೂಟಿ ಆಫ್ ದ ಪಟ್ಟಿಕಾ ದಟ್ ದ ರೆವಿನ್ಯೂ ದಸ್ ದ ಚಾರ್ಜ್ ಶುಡ್ ರೀಚ್ ದ ಗವರ್ನಮೆಂಟ್ ಟ್ರೆಜರಿ. ಇವನು ಕಂದಾಯ ವಸೂಲಿಯನ್ನು ಮಾಡ್ತಕ್ಕಂಥ ಪಟ್ಟೀಲಕ ಎನ್ನುವಂಥವನು ಅಥವಾ ಪಟ್ಟಾಯಕ ಎನ್ನುವಂಥವನು ಇವನು ಸರ್ಕಾರದ ಖಜಾನೆಗೆ ಕಂದಾಯವನ್ನು ವಸೂಲಿ ಮಾಡಿ ಸಲ್ಲಿಸಬೇಕು. ಬಿಸೈಡ್ ದ ಲ್ಯಾಂಡ್ ಟ್ಯಾಕ್ಸ್ ದೇರ್ ವಾರ್ ಅದರ್ ಸೋರ್ಟ್ಸ್ ಆಫ್ ದ ಟ್ಯಾಕ್ಸಸ್ ಸಚ್ ಹ್ಯಾಸ್ ದ ಇದೇನಿದು ಎಕ್ಸ್ಟರ್ಮಿನಕಾ ವಿಚ್ ಇಟ್ ನೌನ್ ಆಸ್ ದ ಟ್ಯಾಕ್ಸ್ ಫಾರ್ ಪಿಲ್ಗ್ರಿಮೇಜ್, ಟ್ಯಾಕ್ಸ್ ಆನ್ ದ ಪ್ರಾಸ್ಟಿಟ್ಯೂಟ್ ಎಟೆಕ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ರೈತರು ಮತ್ತು ಕೃಷಿ ಕಾರ್ಮಿಕರ ಮೇಲೆ ತೆರಿಗೆ ಹಾಕ್ತಾರೆ. ವಿಶೇಷವಾಗಿ ಚಾಲುಕ್ಯರ ಕಾಲದಲ್ಲಿ ಒಂದು ವೇಶ್ಯಾವಾಟಿಕೆಯ ಅವರ ಮೇಲೇನೂ ಅವರ ವೃತ್ತಿಯ ಮೇಲೂ ಟ್ಯಾಕ್ಸನ್ನು ವಿಧಿಸುವಂಥ ಕೆಲಸ ಆಗುತ್ತೆ. ದ ಫೈನ್ ಇಂಪೋಸ್ಡ್ ಬೈ ದಿಸ್ ಕೋರ್ಟ್ ಆಲ್ಸೋ ಫಾರ್ಮ್ಡ್ ದ ರೆವಿನ್ಯೂ ಆಫ್ ದ ಸ್ಟೇಟಸ್. ದ ಲಾ ಆ್ಯಂಡ್ the transferred property was the applied for the property of the person who dead without leaving a son ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಕಂದಾಯವನ್ನು ಸಲ್ಲಿಸುವಂಥದ್ದು, ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡುವಂಥ ಒಂದು ವ್ಯವಸ್ಥೆ ಎನ್ನುವಂಥದ್ದನ್ನು ಮಾಡಿರ್ತಾರೆ. ದಟ್ ಈಸ್ ದ ಟು ಸೇ ದಟ್ ದ ಪ್ರಾಪರ್ಟಿ ವಾಸ್ ದ ಕನ್ಫ್ಯೂಸ್ಟೆಡ್ ಬೈ ದ ಸ್ಟೇಟ್, ದ meadow, the forests, mines, etec, they were also the means of the income state. The taxes of the different traders also formed the considerable part of the income of the state as well ಅಂತ ಕರಿತೀವಿ. ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಅರಣ್ಯದಿಂದ ಆದಾಯ ಎನ್ನುವಂಥದ್ದು ಬರುತ್ತೆ. ದ ಮೈನಿಂಗ್, ಭೂಗಾರಿಕೆ, ಗಣಿಗಾರಿಕೆ ಎನ್ನುವಂಥದ್ದು ಅವತ್ತು ನಡೀತೆ. ಇದರಿಂದ ಸಾಕಾದಷ್ಟು ಸೋರ್ಸ್ ಬರುತ್ತೆ ಮತ್ತು ಸಾಮ್ರಾಜ್ಯದ ಪ್ರಮುಖ ಆದಾಯ ಎನ್ನುವಂಥದ್ದು ಆಗಿರುತ್ತೆ. ಹೀಗೆ ನಮಗೆ ಮೂಲ ಆದಾಯ ಅಂತಂದ್ರೆ ಪ್ರಮುಖವಾಗಿ ನಮಗೆ ಭೂಕಂದಾಯ ಅಂತ ಕರಿತೀವಿ. ಹೀಗೆ ಇವರ ಆಡಳಿತ ಎನ್ನುವಂಥದ್ದು ಭಾಳ ಸುದೀರ್ಘವಾಗಿರುತ್ತೆ ಮತ್ತು ಸಿಸ್ಟಮೆಟಿಕ್ ಆಗಿ ಇವರ ಆಡಳಿತ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಹಾಗಾಗಿ ನಮಗೆ ಪ್ರಮುಖವಾಗಿ ಬಾದಾಮಿ ಚಾಲುಕ್ಯರ ಕಾಲಘಟ್ಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟರು ಅಂತ ನಾವು ನೋಡ್ಬೋದು.